ಮೆರವಣಿಗೆ ಇನ್ ಮಾಲ್ ಹೊಸ ಟೆಕ್ನಿಕ್ ಅಂತ ಇದು. ರಿಟರ್ನ್ ಮಾಡಕ್ಕೆ ಬಂದು ಇನ್ನೊಂದು ಫೋನ್ ತೊಗೊಂಡು ಹೋಗ್ತಾ ಇದೀವಿ ನೋಡಿ. ಉಲ್ಟಾ ಮಾಡ್ಕೊಸ್ಬಿಟ್ಟಿದ್ದಾರೆ ಗೈಸ್. ಮೋಸ ಆಯಿತು ಗೈಸ್ ನಮಗೆ. ಫೋನ್ನ ಗೇಮ್ ಝೋನಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಬೇಕು ಬೇಕು ಅಂತ ಯಾರು ಸೋಲ್ತಾರೆ ಅವ್ರು ಡಿನ್ನರ್ ಕೊಡಿಸ್ಬೇಕು ಗೈಸ್. ಫಸ್ಟ್ ಸೆಕೆಂಡು. Okay, let's go. ನೋಡಿ ಮನೀಶ್ ಕಾರು, ಆಂಟಿ ನೋಡಿ ನಿಮ್ಮ ಮಗ. ತಪ್ಪು ನಿಮ್ದಲ್ಲ, ಬಟ್ ಗಾಡಿ ಡ್ಯಾಮೇಜ್ ಮಾಡಿದ್ದಾರೆ, ಅದೇ ಬೇಜಾರು. ಎಷ್ಟು ಕಷ್ಟಪಟ್ಟು ತೊಗೊಂಡಿರೋ ಗಾಡಿನ ಹಿಂಗೆ ಮಾಡಿಬಿಟ್ರು. ಆಂಟಿ ನೋಡಿ ಆಂಟಿ, ಛೇ 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 ಈ ರೇಂಜಿಗೆ ಡ್ಯಾಮೇಜ್. ಅಪ್ಪ ಇದೆಲ್ಲ ಆಗುತ್ತೆ ಒಂದು 50-61 ಲಕ್ಷ ಆಗುತ್ತೆ ಖರ್ಚು ರೆಡಿ ಮಾಡೋಕ್ಕೆ. ಪಾಪ ಅವ್ರ ಗಾಡಿ ಡ್ಯಾಮೇಜ್ ಮಾಡ್ಕೊಂಡ್ಬಿಟ್ಟವ್ರೆ ಬೆಳಗ್ಗೆನೆ. ಸೊ ಹೂಡ್ ಇಸ್ ದ ಫಾರ್ಮ್. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗಲ್ಲಿ ನಾನು ಫಸ್ಟ್ ಹೋಗ್ತಾ ಇರೋದು ನನ್ನ 17 Pro Maxನ ಎಕ್ಸ್ಚೇಂಜ್ ಮಾಡ್ಸೋಕ್ಕೆ. ಅಂದರೆ 512 GB ತೊಗೊಂಡ್ಬಿಟ್ಟಿದ್ದೇನೆ. ಅದನ್ನು 1 TB ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಅದು ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಆಗುತ್ತೆ ಅಂದ್ಕೊಂಡು ಹೋಗ್ತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಬನ್ನಿ ಕೇಳೋಣ. ಅಲ್ಲ, 1 ನಿಮಿಷ ಆ್ಯಪಲ್ ಸ್ಟೋರ್ ಎಲ್ಲಿದೆ ಅಂತ ನೋಡೋದು ಡಿಸ್ಕ್ಯುಲೇಟರ್ ಹತ್ಬಿಟ್ಟಿದ್ದಾರೆ, ಹೋಗ್ಬಿಟ್ಟು ಕೆಳಗಡೆ. ಗೈಸ್, ಸೊ ನಾವು ಫೈನಲ್ ರೀಚ್ ಆಗಿದ್ದೀವಿ. ಇದು ರಿಟರ್ನ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಇದನ್ನು ಕೊಟ್ಟು 1 TB ತೊಗೋಬೇಕು. ರಿಟರ್ನ್ ಆಗಿಲ್ಲ ಅಂದರೆ ಇನ್ನೊಂದು ಫೋನ್ ಇವತ್ತೇ ತೊಗೊಂಬಿಡೋಣ. ಇನ್ನೊಂದು ಫೋನ್ ತೊಗೊಳ್ಳ ಬೇಡವಾ, ಈಗ ನಾನು ಅದೇ ಕನ್ಫ್ಯೂಷನ್ ಇದ್ದೀನಿ, ತೊಗೊಳ್ಳ ಬೇಡವಾ. ಬಿಕಾಸ್ ಈಗ ತುಂಬ ಇನ್ವೆಸ್ಟ್ಮೆಂಟ್ ಇದೆ. ಕ್ಯಾಮ್ರಾದು ಮತ್ತು ನಮ್ಮದೊಂದು ಇನ್ನೊಂದು ಬಾಕ್ಸ್ ತರಿಸ್ತಾ ಇದ್ದೀವಿ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇದೆ. ಮತ್ತು ನನ್ನ ಬರ್ಡೇ ಬರ್ತಾಯಿದೆ. ನನ್ನ ಬರ್ಡೇಗೆ ನಾನು ರ್ಯಾಡೋ ತೊಗೋಬೇಕು ಅಂದ್ಕೊಂಡಿದ್ದೆ, ಬಟ್ ಅದ್ರ ಬದಲು ನಾನು ನನ್ನ ಟೆಕ್ ಮೇಲೆ ಇನ್ವೆಸ್ಟ್ ಮಾಡೋಣ, ನಮ್ಮ ಕ್ವಾಲಿಟಿ ಇಂಪ್ರೂವ್ ಮಾಡೋಣ, ಅದೇ ನನ್ನ ಬರ್ಡೇ ಗಿಫ್ಟು ಅಂದ್ಕೊಂಡು ತುಂಬ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಒಂದು ರ್ಯಾಡೋ ಬದಲು ನಾನು ನನ್ನ ಟೆಕ್ ಮೇಲೆ ಹಾಕೋಣ ದುಡ್ಡನ್ನ, ನನ್ನ ಡಿಸಿಷನ್. ಇಟ್ಸ್ ಓಕೆ, ಅದು ಬರುತ್ತೆ. ಸೊ ಇದನ್ನು ನಾವು ರಿಟರ್ನ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಇವ್ರದ್ದು ಆಪ್ಷನ್ ಏನಿದೆ ಅಂದರೆ ಈಗ ಇದನ್ನು ನಾವು ಕೊಟ್ಬಿಟ್ಟು 7 days ಆದಮೇಲೆ ನನಗೆ ಪೇಮೆಂಟ್ ವಾಪಸ್ ಬರುತ್ತೆ ಅಂದರು. ನಮಗೆ ಇದೊಂದು ಇಟ್ಕೊಂಡು ಇನ್ನೊಂದು 512 GB ತೊಗೊಂಡಿರೋಣ ಅಂತ ಅಂದ್ಕೊಂಡು ಏನೇನೋ ತಲೆ ಕೆಡ್ಸ್ಕೊಂಡು ಇನ್ನೊಂದು ತೊಗೊಳ್ತಾ ಇದ್ದೀನಿ. ಸೊ ಈಗ ಇನ್ನೊಂದು ಫೋನ್ದು ಬಿಲ್ಲಿಂಗ್ ನಡೀತಾ ಇದೆ. ನಾನು ಒಂದು ಕಾರ್ಡ್ ಇತ್ತಲ್ಲ, ಅದು ಕಾರ್ಡ್ ಟ್ರೈ ಮಾಡ್ತಾ ಇದ್ದೀನಿ, ವರ್ಕ್ ಆಗುತ್ತಾ ಇಲ್ವಾ ಅಂತ. ನೆನ್ನೆನೇ ಬೇರೆ ಪೇಮೆಂಟ್ ಮಾಡಿದ್ದೀನಿ ಈ ಫೋನ್ಗೆ. ಲಿಮಿಟ್ ಎಕ್ಸಿಟ್ ಆಗಿದ್ರೆ ವರ್ಕ್ ಆಗೋಲ್ಲ. ಲೆಟ್ಸ್ ಸಿ. UPI ಟ್ರೈ ಮಾಡ್ತಾ ಇದ್ದೀನಿ, ಕಾರ್ಡು ವರ್ಕ್ ಆಗಿಲ್ಲ. ಟ್ರಾನ್ಸಾಕ್ಷನ್ ಕಂಪ್ಲೀಟ್. ಫೈನಲಿ ಇನ್ನೊಂದು ತೊಗೊಂಡು ಹೋಗ್ತಾ ಇದ್ದೀವಿ. ಗೈಸ್, ರಿಟರ್ನ್ ಮಾಡೋಕ್ಕೆ ಬಂದು ಇನ್ನೊಂದು ಫೋನ್ ತೊಗೊಂಡು ಹೋಗ್ತಾ ಇದೀವಿ ನೋಡಿ. ಗೈಸ್, ಒಂಥರ ಕ್ರೇಜಿ ಫೀಲ್ ಆಗ್ತಿದೆ. ಒಳಗೆ ಹೋದ್ವಿ, ಫೋನ್ ತೊಗೊಂಡ್ಬಂದ್ಬಿಟ್ವಿ. ನೆನಪಿದೆ, ನಾವೆಲ್ಲ ಆಚೆ ನಿಂತ್ಕೊಂಡು ನೋಡ್ತಾ ಇದ್ವಿ, ಐಫೋನಾ ಹೆಂಗಪ್ಪ, ಏನಪ್ಪ ಇದು ಅಂತೆಲ್ಲ. ಲೈಫ್ ಇಸ್ ಸೋ ಗ್ರೇಟ್ ಗೈಸ್, ಅನ್ಪ್ರಿಡಿಕ್ಟಬಲ್. ನಮ್ದಲ್ಲ, ಯಾರ್ದೋ ಗಾಡಿ ಇದು. ನಾನು ಗಾಡಿ ಒಳಗೆ ಸಿಗರೇಟ್ ಬಾಕ್ಸ್ ನೋಡಿದೆ. ಮನುಷ್ಯವಾಗಿ ಇದೆಲ್ಲ ಅವ್ರ ಅಮ್ಮಂಗೆ ಹೇಳ್ಬೇಕಲ್ಲ ಅಂದ್ಕೊಂಡೆ. ಬಚಾವಾದ್ರು. ಬನ್ನಿ, ಇಲ್ಲಿದೆ ನಮ್ಮ ಗಾಡಿ. XUV ಸರ್ವಿಸ್ಗೆ ಹೋಗಿದೆ ಗೈಸ್. ತುಂಬ ದಿನ ಸರ್ವಿಸಿಗೆ ಕಳಿಸಿರ್ಲಿಲ್ಲ. ಬ್ರೇಕ್ದೆಲ್ಲ ಕುಯ್ಯೋ ಸೌಂಡ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದಕ್ಕೆ ಇನ್ನು ಸ್ವಲ್ಪ ದಿನ ಬಿಟ್ಟರೆ ಉದ್ದ ಬಿಲ್ ಬೀಳುತ್ತೆ, ಈಗಲೇ ಕಳಿಸ್ಬಿಟ್ರೆ ಒಳ್ಳೇದು ಅಂತ ಕಳಿಸ್ತೀವಿ. ಆದರೂ ಉದ್ದ ಬಿಲ್ಲೇ ಬಿದ್ದಿದೆ ಗೈಸ್. ಸೊ ಐಫೋನ್ ತೊಗೊಂಡಿದ್ದೀವಿ, ಕಾಫಿ ಪಾರ್ಟಿ ಮಾಡ್ತಾ ಇದ್ದೀವಿ. ಬನ್ನಿ, 1 ಕಪ್ ಕಾಫಿಲಿ ಐಫೋನ್ ಪಾರ್ಟಿ ಮುಗಿಸೋಣ. ಮುಂಚೆಲ್ಲ ಪಿಜ್ಜಾ ಪಾರ್ಟಿ ಮಾಡ್ತಿದ್ವಿ, ಏನಾದ್ರು ತೊಗೊಂಡ್ರೆ ಡಾಮಿನೋಸ್ ಅದು ಇದು ಪಿಜ್ಜಾ ತರಿಸ್ಬಿಟ್ಟು ತಿನ್ನೋದು, ಅದೇ ಪಾರ್ಟಿ ನಮಗೆ. ಈಗ ಕಾಫಿಲೇ ಮುಗಿಸ್ತಾ ಇದ್ದೀವಿ. ಗೈಸ್, ಈ ಬಿಸಿಲಿಗೆ ಇವನು ಉಪ್ಪಿಟ್ಟು ಕೇಸರಿ ಬಾತ್ ತಿಂತವನೇ. ನನಗೆ ಅದು ನೋಡಿದ್ರೆ ಅಪ್ಪ ಅನ್ನಿಸ್ತಾ ಇದೆ. ತಿನ್ನಪ್ಪ ತಿನ್ನು. ಗೈಸಲ್ಲಿ ನೋಡಿ ಎಷ್ಟಿದೆ ನಮ್ಮ ಹತ್ರ ಬಾಕ್ಸ್ಗಳು. ಇನ್ನೊಂದಷ್ಟು ನಮ್ಮ ಅಕ್ಕ ತಮ್ಮಂದೆಲ್ಲ ಅವ್ರ ರೂಮಲ್ಲಿದೆ ಅನಿಸುತ್ತೆ. ಮತ್ತು ನೋಡಿ 1 2 3 4 5 6 7 8 9 10 11 ಐಫೋನ್ ಬಾಕ್ಸ್ಗಳು. 12 13 ಕ್ರೇಜಿ. ನಮ್ಮ ಮನೆಯವರೆಲ್ಲ ಆ್ಯಪಲ್ ಸ್ಟಫ್ನ ಒಂದು ಕಡೆ ಇಟ್ಬಿಟ್ಟು ಒಂದು ವಿಡಿಯೋ ಮಾಡ್ತೀನಿ, ಅದು ಆದಷ್ಟು ಬೇಗ. ಎಲ್ಲ ಆ್ಯಪಲ್, ಐಪ್ಯಾಡು ಎಲ್ಲ ಮಜಾ ಇರುತ್ತೆ ಗೈಸ್. ಈಗ ನಾವು ಒಂದು ಡ್ಯಾನ್ಸ್ ರೀಲ್ ಮಾಡಬೇಕು, ಅದಕ್ಕೆ ನಮ್ಮ ಅಪ್ಪ ಅಮ್ಮ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಇಬ್ರು ಮಾಡ್ತಾರಂತೆ ನೋಡಿ. ಈಗ ಈಗ ನಮ್ಮ ಅಪ್ಪ ಒಬ್ಬರೇ ಮಾಡ್ತಾರೆ. ಒಬ್ಬರೇ ಮಾಡಿಪ್ಪ. ಹಾಂ ರೆಡಿ. ಇನ್ನೂ ಇಲ್ಲ ರೀ ಪಾ.
ಗೈಸ್ ಇಷ್ಟು ಟೆರೆಸ್ ಮೇಲೆ ಮಾಡೋಣ ಅಂದ್ಕೊಂಡಿದ್ದೀವಿ ಡ್ಯಾನ್ಸು ನೋಡೋಣ. ನಾನು ರೆಕಾರ್ಡ್ ಮಾಡಿಲ್ಲ ಬೈ. ಗೈಸ್ ನಮ್ಮ ಮನೆ ವಾಪಸ್ ಬಂದು ಸ್ವಲ್ಪ ಚಿಲ್ ಮಾಡ್ತಾ ಇದ್ವಿ, ಒಂದಷ್ಟು ಡ್ಯಾನ್ಸ್ಲೆಲ್ಲ ಮಾಡಿದ್ವಿ. ಬಟ್ ನನ್ನ ಬರ್ಡೇ ಎಲ್ಲಿ ಮಾಡ್ತಿರೋದು ಅಂತ ನನಗೆ ಯಾರ ಕೈಲಿ ಯಾರ ಬಾಯಲ್ಲಿ ಬಾಯಿ ಬಿಡಿಸ್ಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತು. ಅವ್ರು ಸ್ಮೈಲ್ ಮಾಡ್ತಾ ಇದ್ದಾರೆ ಈಗ. ನನಗೆ ಒಂದು ವಿಷಯ ಗೊತ್ತು, ನಾನು ಏನೇ ಕೇಳಿದ್ರು ನನಗೆ ಏನೇ ಕೇಳಿದ್ರು ಒಂದು ಬ್ರದರ್ ಥರ ಬಾಯಿ ಬಿಡೋದು ನಮ್ಮ ಮನೀಶ್ ಎಲ್ಲಿ ಬರ್ಡೇ ನಡೀತಿರೋದು? ಎಲ್ಲಿ ನೋಡಿಲ್ಲ ಎಲ್ಲಿ ಬರ್ಡೇ ನಡೀತಿರೋದು? ಟು ಅಂತ ಈ ತಿಂಗಳು ಸಂಬಳ ಕಟ್ ಆಗ್ಬಿಡುತ್ತೆ. ಬೇಗ ಹೇಳಿ, ಬೇಗ ಹೇಳಿ. ನಿಜ ನನಗೆ ಇಲ್ಲ ಆಗ್ತಿರೋ ಆ ಗ್ರೂಪಲ್ಲಿ ನೀವಿಲ್ಲ? ಇಲ್ಲ. ಯಾವ ಗ್ರೂಪ್? ಇಡೀ ದೇವರಾಣೆ ಇಡಿ ಈ ಫೋನಲ್ಲಿ, ಫೋನ್ ಮೇಲೆ ಆಣೆ. ಅವ್ರು ಏನು ಹೇಳಿದ್ರು ಕೇಳಿ. ಯಾಕೆ ಅವ್ರು ಇಲ್ವಾ? ನೀನಿದ್ಯಾ? ಹಂಗಾರೆ ನೀನಿಡು. ಎಲ್ಲಿ ಹೇಳು. ಏನು ಎಲ್ಲಿ ಇಲ್ಲೇ ಕವರ್ ಪದಲ್ಲಿ. ನೆನ್ಪಿಟ್ಕೋತೀನಿ ಚಿನ್ನ. ಮನೀಶ್ ಇಲ್ದಿರೋ ಗ್ರೂಪ್ ಇಲ್ವಲ್ಲ ಗೈಸ್. ಏನೋ ಪ್ಲಾನ್ ಮಾಡ್ತವ್ರೆ ಬಟ್ ಏನು ಕ್ಲೂನೇ ಬಿಡ್ತಾ ಇಲ್ಲ. ಇಷ್ಟೊತ್ತಿಗೆ ನಾನು ಕಣ್ಣಿಡ್ಬಿಡ್ತಿದ್ದೆ ಹಿಂಗೆ ಇರುತ್ತೆ ಇಲ್ಲಾಗುತ್ತೆ ಅಂತ. ಈ ಸರಿ ನಂಗೆ ಕ್ಲೂನೇ ಇಲ್ಲ. ಈ ಸರಿ ಹೇಳಿದ್ರೆ ಸಂಜೆಗೆ ಬೀಳ್ತವೆ ಅಂತ ಹೇಳ್ತಾರೆ. ಸಂಜೆಗೆ ಸರಿಯಾಗಿ ಬೀಳ್ತವೆ ಈ ಸರಿ ಹೇಳ್ಬಿಟ್ಟ ಅಂತ. ಹಾಳು ಮಾಡೋಣ ಸರ್ಪ್ರೈಸ್ ಅಂತ. ಸರಿ ಏನ್ ಬೇಕು ನಿಂಗೆ? ಏನ್ ಬೇಕು ಹೇಳು, ಹೇಳಕ್ಕೆ ಏನ್ ತಗೋತೀಯ ಹೇಳಕ್ಕೆ ಹೇಳು. ನಾನೇ ಕಣ್ಣಿಡಿತೀನಿ ಗೈಸ್, ಯಾರಿಗಾದ್ರೂ ಒಬ್ಬರು ಬಾಯಿ ಬಿಡಿಸ್ತೀನಿ. ಬಟ್ ಇರ್ಲಿ ಪಾಪ ಕಷ್ಟಪಟ್ಟು ಸರ್ಪ್ರೈಸ್ ಪ್ಲಾನ್ ಮಾಡ್ತವ್ರೆ. ಹಾಳು ಮಾಡೋದು ಬೇಡ ಅಂತ ಸುಮ್ಮನೆ ಇದೀನಿ. ನನಗೆ ಹಿಂಗೆ ತಿಳ್ಕೊಬೋದು ನಾನು, ಬಟ್ ನಾನೇ ಎಫರ್ಟ್ಸ್ ಆಗ್ತಾಯಿಲ್ಲ. ಗ್ರೂಪಲ್ಲಿ ಅಂತ ಒಂದು ನಿಮಿಷ ಫೋನ್ ಕೊಡಿ ಅಂದ್ರೆ ಕೊಡ್ತಾ ಇಲ್ಲ. ಆಯ್ತು ಕೊಡಿ ಆಯ್ತು ಕೊಡಿ. ಇಲ್ವಾ ನೀವಿಲ್ವಾ? ಆಯ್ತು ಕೊಡಿ ಇಲ್ಲಿ, ಆಯ್ತು ಕೊಡಿ. ಎಲ್ಲ ಇನ್ವಾಲ್ವ್ ಇದ್ದಾರೆ, ಎಲ್ಲಿರೋರು ಯಾರನ್ನೂ ನಂಬಂಗಿಲ್ಲ, ಎಲ್ಲರೂ ಸೇರ್ಕೊಂಡ್ಬಿಟ್ಟಿದ್ದಾರೆ ಗಾಯ್ಸ್. ಆಯ್ತು ಕೊಡಿ, ಇಲ್ಲಿ ಕೊಡಿ. ಓಹೋ ಪ್ಲಾನ್ಡ್ ಗೈಸ್, ಇದು ಚಾನ್ಸೇ ಇಲ್ಲ. ಇರ್ಲಿ ಆಯ್ತು ಬಿಡಿ. ತೋರ್ಸ್ಬಿಟ್ಟು ಏನೇನೋ ಬ್ಯಾಟಿಂಗ್ ಫುಲ್ಲು ಬ್ಯಾಟಿಂಗ್. ಮಿಕ್ಸರ್ ನಾನು ಇಷ್ಟ ತಿನ್ನೋದು, ಇದಕ್ಕಿಂತ ಜಾಸ್ತಿ ತಿನ್ನಲ್ಲ ಗೈಸ್. ಬನ್ನಿ ತಿನ್ನೋಣ. ಹಂಗೆ ಕುರುಮ್ ಇರ್ಬೇಕೇನಾದ್ರು ಗೈಸು. ನಾನು ನನ್ನ ಲಂಚ್ನ ಸ್ವಲ್ಪ ಲೇಟಾಗಿ ಮುಗಿಸಿ ಈಗ ಮಂತ್ರಿ ಮಾಲ್ ಕಡೆಗೆ ಹೋಗ್ತಾ ಇದ್ದೀನಿ. ಏನಕ್ಕೆ ಅಂತ ಅಲ್ಲಿ ಹೋಗಿ ಹೇಳ್ತೀನಿ, ಇಲ್ಲಿ ಕೇಳಿಸಲ್ಲ. ಲೆಟ್ಸ್ ಗೋ ಗೈಸು. ನಾನು ಇಲ್ಲೇ ಹೇಳ್ಕೊಂಡೆ. ಥ್ಯಾಂಕ್ ಯು. ನಾನು ಇಲ್ಲೇ ಹೇಳ್ಕೊಂಡೆ ಬಿಕಾಸ್ ಇದು ರೌಂಡ್ ಹೊಡಿಬೇಕಾಗುತ್ತೆ ಅವ್ರು ಕುತ್ಕೊಂಡು, ಅದಕ್ಕೆ ನೀವು ನಡ್ಕೊಂಡು ಹೋಗೋಣ ಅಂತ. ಸೊ ನಾವು ಬಂದಿರೋದು ಏನಕ್ಕೆ ಅಂದರೆ ಮಾಲ್ಗೆ 27th ನನ್ನ ಬರ್ಡೇ, ಅದೇ ದಿನ ನಮ್ಮ ಮಾವನ ಬರ್ಡೇ ಇದೆ. ಸೊ ನನಗೆ ಗೊತ್ತೀಗ ಅವ್ರು ಬ್ಲಾಗ್ ನೋಡ್ತಿರ್ತಾರೆ ಅಂತ. ಬಟ್ ಅವ್ರು ಗಿಫ್ಟ್ ತೊಗೊಳಕ್ಕೆ, ಆ ಗಿಫ್ಟ್ ಏನು ಅಂತ ಈ ಬ್ಲಾಗಲ್ಲಿ ತೋರಿಸಲ್ಲ, ಬಟ್ ಆ ಗಿಫ್ಟ್ ಬೈ ಮಾಡೋಕ್ಕೆ ಬಂದಿರೋದು. ಬನ್ನಿ ಹೋಗಿ ಏನು ತೊಗೊಳೋದು ಅಂತ ನೋಡೋಣ. ಗೊತ್ತು. ಸೊ ಈ ಮಾಲ್ಗೆ ಬಂದರೆ ನನಗೆ ಮೀಟಪ್ ನೆನಪಾಗುತ್ತೆ. ಎಂಥ ಕ್ರೇಜಿ ಮೀಟಪ್ ಇತ್ತದು ಯಪ್ಪ. ಅದಾದಮೇಲೆ ಮತ್ತೆ ನಂಗೆ ಧೈರ್ಯನೇ ಬಂದಿಲ್ಲ ಇನ್ನೊಂದು ಮೀಟಪ್ ಮಾಡೋಕ್ಕೆ. ಆ ಥರ ಕ್ರೇಜಿ ಇರ್ತದೆ. ಅಂದರೆ ಧೈರ್ಯ ಅಂದರೆ ಆ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ಇಷ್ಟು ನೋಡಿ ಮಹಾರಾಣಿಗೆ ಮೆರವಣಿಗೆ ಮಾಡಿಸ್ತಾ ಇದ್ದೀನಿ ಮಾಲಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಕಾಲು ಹಿಂಗಿದೆ, ಇಷ್ಟು ಇಡೋಕ್ಕಾಗೋದು. ಕೈಯಲ್ಲಿ ಕವರು. ಮೆರವಣಿಗೆ ಇನ್ ಮಾಲ್. ಎಲ್ಲ ನೋಡ್ತಿದ್ದಾರೆ. ನಾನು ತಲೆ ಬಗ್ಸ್ ಕೂತ್ಕೋತೀನಿ. ಡೂಯಿಂಗ್ ಆಲ್ ಆಕ್ವರ್ಡ್ ಥಿಂಗ್ಸ್ ಪಾಸಿಬಲ್. ನೋಡಿ ಆಂಟಿ ನಮ್ಮನ್ನ ನೋಡ್ತಾ ಇದ್ದಾರೆ. ಆಂಟಿ ನಮ್ಮನ್ನ ನೋಡ್ತಿದ್ದಾರೆ. ತಲೆ ಕೆಟ್ಟಿದೆಯಾ ಇವ್ರಿಗೆ ಅಂತ ಎಲ್ಲ ನೋಡ್ತಿದ್ದಾರೆ. ನನ್ನ ನಾನು ನಿಮ್ಮನ್ನ ನೋಡ್ಕೊಂಡು ಇರ್ತೀನಿ ಅಷ್ಟೇ. ಹಾಂ, ಮಾಲ್ ಹಿಂಗಿದ್ಯಾ? ಮಾಲ್ ಟೂರ್ ಥರ ಆಡಿ ಗೊತ್ತಾ? ಹೌದು, ಮಾಲ್ ಟೂರ್ ನೋಡಿ. ನಮ್ಮ ಸಬ್ಸ್ಕ್ರೈಬರ್ ನೋಡ್ತಾವ್ರು ನನ್ನ. ಸರಿ ನೋಡಿದ್ರು ನಮ್ಮನ್ನ. ಗೈಸ್ 2 ರೌಂಡ್ 100 ರೂಪಾಯಿ ಅಂತೆ. ಇಲ್ಲಿ ತೊಗೊಂಬಂದು ಇಲ್ಲಿಗೆ ನಿಲ್ಲಿಸಿದ್ದಾರೆ. ಅದು ಹೆಂಗೆ ಅಂತ ಅರ್ಥ ಆಗ್ತಿಲ್ಲ ನನಗೆ.
ಗುಪ್ತಾ ಹಿಂಗೆ ಹೋಗಿ ಹಿಂಗೆ ಬರೋದೇ ಒಂದು ರೌಂಡು. ಒಂದು ರೌಂಡ್ ಓಡಿಸಿದ್ದಕ್ಕೆ 200 ರೂಪಾಯಿ ತಗೋತವ್ರೆ. ಅಯ್ಯೋ ಏನು ಕಂಜೆಸ್ಟೆಡ್ ಆಗಿದೆ ಇಳಿಯೋದು. ಇದು ಮಕ್ಳಿಗೆ ಮಾಡಿರೋದು ನೋಡಿ. ಈ ಟೈಮಲ್ಲೂ ಫೋನಲ್ಲಿ ಮಾತಾಡ್ಕೊಂಡು ಇಳ್ತಾ ಇದ್ದಾರೆ. ಕರೆಕ್ಟಾಗಿ ಟ್ರೈನ್ ಮ್ಯಾಚ್ ಆಗೋ ಔಟ್ಫಿಟ್ ಹಾಕೊಂಡ್ಬಂದಿದ್ದೀರಾ. ಬಟ್ ಆ ಮೆಟ್ಲಲ್ಲಿ ಇಳಿಯೋಕ್ಕೆ ಹತ್ತಕ್ಕೆ ಈ ಹೀಲ್ಸ್ ಬೇರೆ ಹಾಕೊಂಡು. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು. ಪೇಮೆಂಟ್ ಮಾಡಿಲ್ಲ. ಓ ಪೇಮೆಂಟ್ ಮಾಡಬೇಕಾ ಗೈಸ್? ಇದಕ್ಕೆ 200 ರೂಪಾಯಿ ಗೈಸ್. ಸೊ ನಾವು ಮಂತ್ರಿ ಮಾಲ್ಗೆ ಬಂದಿದ್ದೀವಿ. ಒಬ್ಬನೇ ಬಂದಿಲ್ಲ ನಾನು, ಅವರು ಬಂದಿದ್ದಾರೆ. ಸೊ ಹಂಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಗೇಮ್ ಆಡಕ್ಕೆ ಬಂದಿದ್ದೀವಿ. ಗೇಮ್ ಆಡೋಣ, ಬೌಲಿಂಗ್ ಹೋಗ್ತಾ ಇದ್ದೀವಿ ಬನ್ನಿ. ಏನೋ ಗಿಫ್ಟ್ ಬಾಕ್ಸ್ ಕೊಟ್ಟಿದ್ದಾರೆ, ಏನು ಅಂತ ನೋಡೋಣ. ಇದೆಲ್ಲರಿಗೂ ಕೊಡ್ತಾರಾ? ಆಬ್ವಿಯಸ್ಲಿ ಕಾರ್ಡ್ ತೊಡೋರ್ಗೆ ಎಲ್ರಿಗೂ ಕೊಡ್ತಾರೆ. ಹೌದಾ? ನಂಗೆ ಯಾವತ್ತೂ ಕೊಟ್ಟಿಲ್ಲಪ್ಪ. ಅಲ್ಲ ಇವಾಗ ಲಾಂಚ್ ಮಾಡಿದ್ದಾರೆ ಅನ್ಸುತ್ತೆ. ಏನಿರ್ಬೋದು? ಗೋಲ್ಡ್ ಬಿಸ್ಕೆಟ್ ಕೊಡಬೇಕು. ಚಾಕ್ಲೇಟ್ಸ್. ನಾವು ಗೋಲ್ಡ್ ಬಿಸ್ಕೆಟ್ ಇಟ್ಟಿರ್ತೀರಾ ಅಂದ್ಕೊಂಡ್ವಿ. ಹಾಂ, ನಾನು ಮತ್ತೆ ಅವ್ರು ಆಡ್ತಾ ಇದ್ದೀವಿ. ಇದರಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅವ್ರು ಡಿನ್ನರ್ ಕೊಡಿಸ್ಬೇಕು. ಆಯ್ತಾ? ಅಯ್ಯೋ ನಾನೇ ಸೋಲ್ತೀನಿ. ಓಕೆನಾ? ಡಿನ್ನರ್ ಜೊತೆ ಒಂದು ಗಿಫ್ಟ್ ಕೊಡಿಸ್ಬೇಕಪ್ಪ. ಈಗ ನೋಡಿ ಹೆಂಗಾಡ್ತೀರಿ ಅಂತಾರ. ಲೆಟ್ಸ್ ಗೋ. ಏನಿದು? Guys, look at that guys. ಅವ್ರು ಎತ್ಕೊಂಡಿದ್ದಾರೆ, ಹೋಗ್ತಾ ಇದ್ದಾರೆ. ಈಗ ಗುರಿ ಇಡ್ತಿರೋದು ನೋಡಿದ್ರೆ 100% ಒಂದು ಟಚ್ ಆಗಲ್ಲ ಅನ್ನಿಸ್ತಾ ಇದೆ. ಓ ನಾನೇ ರಾಂಗ್ ಆಗ್ಬಿಟ್ನಾ? ಆಯ್ತು. ಕ್ರೇಜಿ. ಗೈಸ್ ಏನೋ ಹೇಳ್ತಾ ಇದ್ರೆ ಕೇಳಿಸ್ಕೊಳ್ಳಿ. ಏನು? ಡೈರೆಕ್ಟ್ ಆಗಿ ಡಿನ್ನರ್ಗೆ ಹೋಗ್ಬಿಡೋಣ. ನಾನೇ ಪೇ ಮಾಡಬೇಕು ಅಂತ ಗೊತ್ತಾಗ್ತಾ ಇದೆ. ಇನ್ನೂ ಇಲ್ಲ, ಇನ್ನೂ ಆಟ ಇದೆ ಗೈಸ್. ನೋಡಿ 23-15. ಮಷೀನೇ ರಾಂಗಾ? ಅಲ್ಲ ಅದು ಹಿಂಗಿದೆ ಏನೋ ಕುಣಿಯಕ್ಕೆ ಬರ್ದಿರೋನೆಲ್ಲ ಡೊಂಕು. ಅದೇನಾಯ್ತು ಗೈಸ್, ನಾನು ಹೇಳ್ಕೊಡ್ತೀನಿ. ಇವಾಗ ಒಂದು ಫುಲ್ ಹಾಕ್ತಾರೆ ನೋಡಿ. ಟ್ರೈನಿಂಗ್ ಮಾಡಿ ಕಳಿಸ್ದೆ ನೋಡಿದ್ರೆ ಸೈಡ್ಗೆ ಹಾಕಿದ್ದಾರೆ ನೋಡಿ. ಫುಲ್ಲು ಟ್ರೈನಿಂಗ್ ಮಾಡಿ ಕಳಿಸಿದ್ದೀನಿ ನಾನು ಅದೇ ಮಾಡಿದೆ. ಇನ್ನೊಂದು ಚಾನ್ಸ್ ಇದೆ. ಹೇಗಿತ್ತು? ಏನೋ ಹೊಸ ಟೆಕ್ನಿಕ್ ಕಂಡು ಹಿಡಿದಿದ್ದಾರಂತೆ ನೋಡಿ. ತಳ್ಳಿ. ಮಾಡಿ ಹೊಸ ಟೆಕ್ನಿಕ್ ಅಂತೆ ಇದು. ಮಾಡಿ. ಅದು ಸೊಟ್ಟ ಹೋಯ್ತು. ಫಾರ್ ಕಿಡ್ಸ್ ಗೈಸ್, ಕಿಡ್ಸ್ದೇನೋ ಕೊಡ್ತಾವ್ರೆ ಇವ್ರಿಗೆ. ಇವ್ರು ನೋಡಿ, ಇದನ್ನಾದ್ರೂ ಟ್ರೈ ಮಾಡೋಣ ಈಗ. ಒನ್ ಮೋರ್ ಚಾನ್ಸ್ ಅಲ್ಲ? ಹೌದಾ? ವೇಟ್, ಐ ಹ್ಯಾವ್ ಮೈ ಚಾನ್ಸ್. ನೋಡಿ ಮಕ್ಕಳು ಆಡೋದನ್ನ ಇಡ್ತಾ ಇದ್ದಾರೆ. ಇದನ್ನಾದರೂ ಯೂಸ್ ಮಾಡಿ ಯಾರು ಹೊಡಿತಾರ ನೋಡೋಣ ಈಗ. ಎತ್ಕೊಳ್ಳಿ. ಈಗ ಯಾವ್ದಾರು ಎತ್ಕೋಬೋದಲ್ಲ? ಲೆಟ್ಸ್ ಗೋ. 3, 2, 1 ಗೋ. ಓ ಮೈ ಗಾಡ್ ಗುಪ್ತಾ, ಇವತ್ತೇನೋ ಟೈಮ್ ಸರಿ ಇಲ್ಲ ಬಿಡಿ ಗುಪ್ತಾ. ಓಕೆ, ಇದೂ ವರ್ಕ್ ಆಗ್ತಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ನಂಗೆ ಏನು ಅನ್ನಿಸ್ತಾ ಇದೆ ಗೊತ್ತಾ? ನಂದು ಆಡ್ಬೇಕಾದ್ರೆ ಮಾತ್ರ ಡೊಂಕು, ನಿಮ್ದು ಕರೆಕ್ಟ್ ಆಗಿದೆ ಗೈಸ್. ನಂದೆಲ್ಲ ಸ್ಟ್ರೈಕ್ ಆಗಿದೆ, ಒಂದು 2-3 ಬಿಟ್ಟರೆ. ಇಲ್ಲಿ ಇಟ್ಸ್ ಓಕೆ, ಇನ್ನೂ ಟ್ರೈ ಮಾಡೋಣ, ಇನ್ನೂ ಚಾನ್ಸಸ್ ಇದೆ. ಓ ಫೈನಲಿ ಗೈಸ್. ಇಲ್ಲ ಕರೆಕ್ಟಾಗಿ ಹಾಕ್ರಿ. ಕಂಗ್ರ್ಯಾಚುಲೇಷನ್ಸ್. ಅಲ್ಲ, ಈಗ ನೆಕ್ಸ್ಟ್ ಹಾಕ್ರೆ ಫ್ಲೂಕ್ ಅಲ್ಲ ಅಂತ ಅರ್ಥ. ಇಲ್ಲ, ಈಗ ಇನ್ನೊಂದು ಚಾನ್ಸ್ ಇದೆ ನಿಮ್ಮಲ್ಲ. Guys, the scores are 107, 31. 107 ನೇ ಆಡು, 31 ನಂದು. ಡಿನ್ನರ್ ನಾನೇ ಕೊಡಿಸ್ತೀನಿ ಬನ್ನಿ, ಆಯ್ತಾ? ಬನ್ನಿ ಈಗ ಗೈಸ್, ಬೇರೆ ಗೇಮ್ಸ್ ಆಡಕ್ಕೆ ಹೋಗ್ತಾ ಇದ್ದೀವಿ. ಮಜಾ ಇತ್ತು. ಥ್ಯಾಂಕ್ ಯು. ಮಜಾ ಇತ್ತು. ಈಗ ನೆಕ್ಸ್ಟ್ ಏನು ಗೇಮ್ ಆಡೋಣ ನೋಡೋಣ ಬನ್ನಿ.
ನನಗೂ ಆ್ಯಕ್ಟಿವಿಟೀಸ್ ತುಂಬ ಇಷ್ಟ, ಅಂದರೆ ಅಡ್ವೆಂಚರ್ ಆ್ಯಕ್ಟಿವಿಟೀಸು. ಸೊ ಅದಕ್ಕೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಇವತ್ತು. ಸ್ಕೈ ಡೈವ್ ಮಾಡೋದು ನೀವು ಮಾಡಿದ್ದೀರಲ್ಲ, ನನ್ನ ನೋಡಿ ಮಾಡಿದ್ದಲ್ಲ? ನಾನು ಫಸ್ಟ್ ಮಾಡಿದ್ದು. ಯಾವ ಏಜಲ್ಲಿ? ಬ್ಯಾಕೆ ಮಾಡಿ. ಯಾವ ಏಜಲ್ಲಿ? ನಾನು ಆಲ್ರೆಡಿ 3 ಇಯರ್ಸ್ ಬ್ಯಾಕೆ ಮಾಡಿದೆ. ಯಾವ ಏಜು? 17ನಾ? 19 20 ಇರಬೇಕು. ಹೌದಾ? ಬಟ್ ಇನ್ನೂ 16 ಇಯರ್ ಥರ ಕಾಣ್ತೀರಾ? ಗೈಸ್ ಇದು ಶಿಫ್ಟ್ ಆಗೋಗಿದೆ ಅಂತ ಯಾರೂ ಇಲ್ಲ, ಬೆಲ್ಟ್ ಹಾಕೋಕ್ಕೆ ನಾನೇ ಹಾಕ್ತಾ ಇದ್ದೆ. ಫುಲ್ ಇಷ್ಟೆಲ್ಲ ಬೆಲ್ಟ್ ಹಾಕಿಂಗ್ ಅಂದ್ಬಿಟ್ಟೆ ಗೈಸ್. ಸೊ ಇಲ್ಲಿ ಆಪ್ರೇಟ್ ಮಾಡೋರು ಯಾರಿಲ್ಲ, ಇವರು ಇದನ್ನ ಆಪ್ರೇಟ್ ಮಾಡೋರಲ್ಲ ಅಂತ ಆದರೂ ಹೆಲ್ಪ್ ಮಾಡ್ತಾವ್ರೆ. ಆದರೂ ಅವ್ರು ಆಡಬೇಕು ಅಂತಿದ್ದಾರೆ, ಅದಕ್ಕೆ ಕೂತಿದ್ದಾರೆ. ಧೈರ್ಯ ಮಾಡಿ, ಆಲ್ ದ ಬೆಸ್ಟ್. ನಾನಾ ನಂಗೆ ಜೀವ ಭಯ ಇದೆ. ಸ್ಟಾರ್ಟ್ ಆಗಿದೆ. ಉಲ್ಟಾ ಮಲ್ಗಿಸ್ಬಿಟ್ಟಿದ್ದಾರೆ, ಉಲ್ಟಾ ಆಗ್ಬಿಟ್ಟಿದ್ದಾರೆ. ಕಾಣ್ತಾ ಇಲ್ವಾ? ಅವ್ರಿಗೆ ಅದು VR ಕರೆಕ್ಟಾಗಿ ಫಿಕ್ಸ್ ಆಗಿಲ್ಲ ಗೈಸ್, ನಾನು ಕಾಣ್ತಾ ಇದ್ದೀನಿ. ಹಾಕೊಳ್ರಿ. ಗೈಸ್ ಇವ್ ನೋಡಿ ಓಪನ್ ಇಟ್ಕೊಂಡು ಕೂತವ್ರು ಇದನ್ನ. ಅಲ್ಲ ಈ ಪೊಸಿಷನ್ ಅಲ್ಲಿ ಓಪನ್ ಇಟ್ಕೊಂಡು ಕೂತವ್ರು ನೋಡಿ. ನೋಡಿ ಗೈಸ್ ಅವ್ರಿಗೆ ಹಿಂಗ್ ಕಾಣ್ತಾ ಇರುತ್ತೆ ಒಳಗೆ. ನೋಡಿ ಗೈಸ್ ಉಲ್ಟಾ ಮಲ್ಗಿಸ್ಬಿಟ್ಟಿದೆ ಇದು. ಹೆಂಗಿತ್ತು? ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಮಜಾ ಇತ್ತು. ಹೌದಾ? ಅದಕ್ಕೆ ಮುಂಚೆ ತುಂಬಾ ಬೋರಿಂಗ್ ಇತ್ತಾ? ಸುಮ್ಮನೆ ಹೋಗ್ತಾ ಇದೀವಿ ಆ ಥರ ಇತ್ತು. ನಾನು ಆಡಲ್ಲ, ವೇಸ್ಟ್ ಇದಲ್ಲ, ಬೇರೆ ಏನಾರು ಆಡೋಣ. ಬೇಸ್ ಅಷ್ಟು ಮಜಾ ಇರಲಿಲ್ಲ, ನೋಡೋಕ್ಕೆ ಮಜಾ ಇರಲಿಲ್ಲ. ನೋಡೋಕೆ ಮಜಾ ಬರಬೇಕು ಅವ್ರು ಆಡ್ತಿದ್ರು. ಬೇರೆ ಇನ್ನೂ ಗೇಮ್ಸ್ ಇದೆ, ಕ್ಲೋಸ್ ಆಗೋಕ್ಕೆ ಮುಂಚೆ ಹೋಗಿ 4-5 ಆಡ್ಕೊಂಡ್ಬಿಡೋಣ. ಜಾಸ್ತಿ ರೀಚಾರ್ಜ್ ಬೇರೆ ಮಾಡಿಸ್ಬಿಟ್ಟಿದ್ದೀನಿ. ನೀವು ಆಡ್ತೀರಾ? ಇದು ವರ್ಕ್ ಆಗಲ್ಲ ಅಲ್ಲ ನೋಡೋಣ, ಹೋದ್ರೆ 70 ರೂಪಾಯಿ 60 ರೂಪಾಯಿ ಹೋಗುತ್ತೆ. ಇನ್ನೊಂದು ಟ್ರೈ ಮಾಡೋಣ. ಬೇಕು ಅಂತ ಬಿಟ್ಬಿಡುತ್ತೋ ಏನೋ ಗೊತ್ತಿಲ್ಲ. ಅದು ಬೇಕು ಬೇಕು ಅಂತ ಬಿಡಿಸುತ್ತೆ. ಸ್ಕ್ಯಾಮ್ ಗೈಸ್ ಇದು, ಸ್ಕ್ಯಾಮ್. ನ ಬೇರೆ ನೋಡೋಣ ಬನ್ನಿ ಗೈಸ್. ಎಂತ ಮೋಸ ಗೈಸ್ ಇದು. ಗೈಸ್ ಮೋಸ ಆಯ್ತು ಗೈಸ್ ನಮಗೆ. ಬನ್ನಿ ಬೇರೆ ಯಾರು ಆಡೋಣ. ಶೂಟಿಂಗ್ ಸ್ಕೋರ್ ನೋಡಿ ನಮ್ದು ಆಲ್ಮೋಸ್ಟ್ ಸೇಮ್ ಇದೆ. ಗುಡ್ ಜಾಬ್. ಬನ್ನಿ ಗೈಸ್, ಇಬ್ರು ಕಾರ್ ರೇಸ್ ಆಡಕ್ ಹೋಗ್ತಾ ಇದೀವಿ. ಹುಡುಗಿ ಆಟೋಮೆಟಿಕ್ ಕಾರ್ನ 2 ಕಾಲಲ್ಲಿ ಓಡಿಸ್ತಿರೋದು ನೋಡಿ. ಬ್ರೇಕ್ಗೊಂದು ಎಕ್ಸಿಲೇಟರ್ಗೊಂದು. ವಾ ವಾ, ಡಿಯಲ್ ಇಲ್ಲ ಅಲ್ಲ ಇನ್ನು. ವೆರಿ ಗುಡ್. ಲೆಟ್ಸ್ ಗೋ ಗೈಸ್. ಫಸ್ಟ್ ಅವ್ರ ಥರ್ಡ್. ವೆರಿ ಗುಡ್, ವೆಲ್ ಪ್ಲೇಡ್. ನೋ ರಿಯಲಿ ಗುಡ್, ರಿಯಲಿ. ಇನ್ನೊಂದು ಬೇರೆಯವ್ರು ಇದ್ದಾರೆ. ಇನ್ನೊಂದ್ಸರಿ ಆಡ್ತೀರಾ? ಬೈಕ್ ಆಡೋಣ. ಮಜಾ ಇತ್ತು ಗೈಸ್, ಕ್ರೇಜಿ ಇತ್ತು. 6 ಜನ ಇದ್ರು, 6ರಲ್ಲಿ 3ನೇ ಬಂದಿದ್ದೀರಾ. ಅದು 2 ಕಾಲು ಯೂಸ್ ಮಾಡಿಕೊಂಡು. ವೆರಿ ಗುಡ್. ನಾನು ಈ ಬೂಸ್ಟ್ ನಾನೇ ಬಂದು ಹೊತ್ತಿದ್ದೀನಿ ಗೈಸ್ ಇವ್ರದ್ದು 3 ಸರಿ. ಗೈಸ್ ಬೈಕ್ ರೈಸ್ ಆಡಕ್ಕೆ ಹೋಗ್ತಾ ಇದೀವಿ. ಬೈಕ್ ರೈಸ್. ಗೈಸ್ ಫಸ್ಟು ಸೆಕೆಂಡು ನೋನು ಮಲ್ಟಿಪಲ್ ಪ್ಲೇಯರ್ಸ್ ಇದ್ದಾರೆ. ಕ್ರೇಜಿ ಗುಪ್ತಾ ಗೈಸ್, ನಾನು ಶಾಕಲ್ಲಿ ಇದ್ದೀನಿ. ಹಿಂಗೆಲ್ಲ ಕ್ರೇಜಿಯಾಗಿ ಆಡಿದ್ದಾರೆ. ಆದ್ರೂ ನನ್ನ ಪ್ಲೇಸ್ ತೊಗೊಳಕ್ಕಾಗಿಲ್ಲ, ಬಟ್ ಟ್ರೈ ಮಾಡಿದ್ದಾರೆ. ವೆಲ್ ಟ್ರೈ, ವೆಲ್ ಟ್ರೈ. ನೆಕ್ಸ್ಟ್ ಟೈಮ್ ಫಸ್ಟ್ ಬರ್ಬೋದು, ಚಾನ್ಸಸ್ ಇದೆ. ಗೈಸ್ ಇಷ್ಟೇ ಎಷ್ಟು ಟಿಕೆಟ್ ಕಲೆಕ್ಟ್ ಮಾಡಿದ್ದೀವಿ ಅದನ್ನೆಲ್ಲ ಇಲ್ಲಿಗೆ ಹಾಕ್ಬಿಟ್ಟು ನೋಡ್ತಾ ಇದೀವಿ ಎಷ್ಟು ಟಿಕೆಟ್ ಆಗಿದೆ ಅಂತ. 170, 180, 190, 200. 3,000 ಖರ್ಚು ಮಾಡಿ ಎಷ್ಟು ಟಿಕೆಟ್ ಬಂದಿದೆ ನೋಡೋಣ. ಇದು ಒಳಗೆ ಹಾಕಿ. 240 ಟಿಕೆಟ್ಸ್ ಗೈಸ್. ಒಂದು 2 ರಬ್ಬರು, ಒಂದು ಬಾಲು ಸಿಕ್ಕಿರೋದು ನಮಗೆ. ಗೇಮ್ಸ್ ಎಲ್ಲ ಆಡಿ ಇಲ್ಲಿ ಸ್ವಲ್ಪ ಏನಾದ್ರು ಹೊಟ್ಟೆ ಪೂಜಾ ಮಾಡೋಕ್ಕೆ ಬಂದಿದ್ದೀವಿ. ಫ್ರೈಡ್ ರೈಸ್ ಮತ್ತು ಇನ್ನೊಂದು ಸ್ವಲ್ಪ ಜಾಸ್ತಿ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ. ನನಗೆ ಆರ್ಡ್ರ್ ಮಾಡೋ ಹುಚ್ಚು, ಜಾಸ್ತಿ ಆರ್ಡ್ರ್ ಮಾಡೋ ಹುಚ್ಚು.
ನೀವು ಅವ್ರು ಇದ್ದಾರೆ ಅಂತ ಕಂಟ್ರೋಲ್ ಮಾಡಿದ್ದೀನಿ. ನಾನು ಏನೇನೋ ಆರ್ಡರ್ ಮಾಡ್ಬಿಟ್ಟಿದ್ದೆ. ಕಂಟ್ರೋಲ್ ಮಾಡಿರೋದಾ? ನಾನು ಸಾಕು 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 ಅಂತ ಹೇಳಿ 3 ಐಟಮ್ ಆರ್ಡರ್ ಮಾಡಿದ್ದಾರೆ. ನೋಡೋಣ ಈಗ ಎಲ್ಲ ತಿನ್ನೋಕ್ಕಾಗುತ್ತಾ ಇಲ್ವಾ ನೇಹ ಅವರು ಅಂತ. ಚಾಲೆಂಜ್ ಇದು. ಬನ್ನಿ ತಿನ್ನೋಣ. ನೇಹ ಅವರು ಅವ್ರ ಫೋನ್ನ ಗೇಮ್ ಝೋನಲ್ಲೇ ಬಿಟ್ಟು ಬಂದುಬಿಟ್ಟಿದ್ದಾರೆ. ಅದು ಕ್ಲೋಸ್ ಆಗಿಬಿಟ್ಟಿದೆ. ಊಟ ಮಾಡ್ಬೇಕಾದ್ರೆ ನೆನ್ಪು ಮಾಡಿಕೊಂಡು ಗಿವ್ ಮೈ ಫೋನ್ ಡ್ಯೂಟಿ ಅಂತೆ. ಆಮೇಲೆ ಈಗ ನೆನಪಾಯ್ತು ಅವ್ರಿಗೆ. ಬಟ್ ಕೊನೆಗೆ ಈಗ ನೆನಪಾಯ್ತಲ್ಲ, ಇಲ್ಲಾಂದರೆ 1 ಅವರ್ ಆದಮೇಲೆ ನೆನಪಾಗಿದೆ. ಕ್ಲೋಸೇ ಆಗಿಬಿಟ್ಟಿರೋದು. ಓಪನ್ ಇದೆ, ಲೈಟ್ ಕಾಣಿಸ್ತಾ ಇದೆ. ಬನ್ನಿ ಹೋಗಿ ಫೋನು ಇದೆಯಾ ನೋಡ್ಕೊಂಬರೋಣ. ಏನು ಮಾಡ್ತೀರಾ, ಸವಾಸ ದೋಷ ಇರಬೇಕು. ಹಿಂಗಿರಲಿಲ್ಲ ಅವರು, ನನ್ನ ಜೊತೆ ಸೇರಿದ್ಮೇಲೆ ಹಿಂಗೆ ಆಗ್ಬಿಟ್ಟವ್ರೆ. ಸವಾಸ ದೋಷ ಇದು. ಗೈಸ್ ಬೈಕ್ ರೇಸ್ ಹತ್ರ ಇದೆ ಅಂದರು, ಎಲ್ಲಿ ಅಂತ ಗೊತ್ತಿಲ್ಲ, ನೋಡ್ಬೇಕೀಗ. ಎಲ್ಲಿ ಬೈಕ್ ರೇಸ್ ಹತ್ರ? ಇಲ್ಲಿ ಅಲಾರಾಮ್ ಬೇರೆ ಹೊಡಿತಾ ಇದೆ. ನಿಜ ಇಲ್ಲ, ಎಲ್ಲಿಟ್ಟಿದ್ರಿ? ಸಿಕ್ಕಿದೆ, ಅದಕ್ಕೆ ವ್ಲಾಗ್ ಮಾಡ್ಕೊಂಡ್ ಬರ್ತೀನಿ. ಅಲ್ಲ ನಿಜ ಇಲ್ಲ, ಬನ್ನಿ ಹುಡ್ಕೋಣ ಒಂದ್ಸರಿ. ಇಲ್ಲ ಗುಪ್ತು, ಸಿಕ್ಕಿಲ್ಲ. ಅಯ್ಯೋ ನೋಡಿ, ಅಯ್ಯೋ ನಾನು ಜೇಬಿಂದ ಇನ್ನೊಂದು ಫೋನ್ ತೆಗಿಯಕ್ಕೆ ಹೋಗಿ ಆ ಫೋನ್ನ ತೆಗೆದ್ಬಿಟ್ಟೆ. ಇರ್ಲಿ, ಭಯ ಆಯ್ತು ಒಟ್ಟಿನಲ್ಲಿ. ಇಲ್ಲ ಭಯ ಆಯ್ತು. ವ್ಲಾಗ್ ಆರಾಮಾಗಿ ಮಾಡ್ಕೊಂಡ್ ಬಂದು ಆಗ ನಿಮ್ಮ ಅಮ್ಮ ಫೋನ್ ಬಂತು ನೋಡಿ. ಸೊ ನನ್ನ ಬರ್ಡೇ ಪ್ಲಾನ್ ಮಾಡ್ತಿದ್ದಾರೆ ಅವರು, ಇವರು. ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದಾರೆ. ಕಂಪ್ಲೀಟ್ ಪ್ಲಾನ್ ನನಗೆ ಗೊತ್ತು, ಬಟ್ ನಾನು ಪಾಪ ಏನು ಗೊತ್ತಿಲ್ದಿರೋ ಥರ ನಾಟಕ ಆಡ್ತಾ ಹೇಳಿ ಏನು ಅಂತ. ಏನೋ. ಆ್ಯಂಡ್ ಇನ್ನೊಂದು, ನಾವು ಇವತ್ತು ನಮ್ಮ ಮಾವ ಗಿಫ್ಟ್ ತೊಗೊಳಗೋ ಅಂತ ಬಂದಿದ್ದಲ್ವಾ, ಇಬ್ಬರಿಗೂ ಸಿಕ್ಕಿಲ್ಲ. ಸೊ ಒಂದು ಬ್ಲಾಗಲ್ಲಿ ಹೇಳಿದ್ದೆ ನಮ್ಮ ಮಾವ ಗಿಫ್ಟ್ ತೊಗೊಳಗೆ ಬಂದಿದ್ದೀವಿ ನಾವು, ಬಟ್ ಏನು ಗಿಫ್ಟ್ ಅಂತ ತೋರಿಸಲ್ಲ. ಇಬ್ಬರಿಗೂ ಸಿಕ್ಕಿಲ್ಲ, ಅದಕ್ಕೆ ಮತ್ತೆ ನಾಳೆ ಪ್ಲಾನು ಎಲ್ಲ ಗೊತ್ತು. ಏನು ಏನು ಒಂದು ರೆಸಾರ್ಟಿಗೆ ಹೋಗೋದು, ಎಲ್ಲ ಕೇಕ್ ಕಟ್ ಮಾಡೋದು. ನೀವೇ ಕೇಕ್ ಮಾಡ್ಕೊಂಡು ಹೋಗ್ತೀರಾ, ಡೆಕೋರೇಷನ್ ಇರುತ್ತೆ, ಕೇಕ್ ಕಟ್ ಮಾಡಿಬಿಟ್ಟು ಎಲ್ಲರೂ ಗಿಫ್ಟ್ ಕೊಡ್ತೀರಾ, ಇಸ್ಕೊಂಬರೋದು ಅಷ್ಟೇ. ಮತ್ತೆ ಇನ್ನೇನು ಪ್ಲಾನ್? ಅಷ್ಟು ಬ್ಯಾಡಾಗಿ ಪ್ಲಾನ್ ಮಾಡಲ್ಲ ನಾನು. ಇನ್ನೇನು ಪ್ಲಾನ್ ಹೇಳಿ? ಹೇಳಲ್ಲ. ಎಲ್ಲಿ ಹೋಗ್ಲಿ? ಬೆಂಗಳೂರಲ್ಲೇನಾ? ಮತ್ತೆ ಅಲ್ಲಿ ಚಂದ್ರ ಕಾಣ್ತಿದ್ಯಾ? ಚಂದ್ರದ ಮೇಲೆ ಮಾತು ಕಲ್ತಿದ್ದೀರಾ? ಅವತ್ತು ಪೂರ್ಣ ಚಂದ್ರ ಆಗಿರೋ ಚಂದ್ರ ಅಂತ ಹೇಳಿದ್ದೆ ನಾನು. ಗೈಸ್ ಇನ್ನೀಗ ಏನು ಮಾಡೋಕ್ಕಾಗಲ್ಲ. ನಾವೆಲ್ಲರಿಗೂ ಸರ್ಪ್ರೈಸ್ ಮಾಡೋ ಥರ ನಮ್ಮ ಹುಡುಗಿ, ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ. ಯಾರು ಇದ್ದಾರೆ ಇದ್ರಲ್ಲಿ? ಹೋಗ್ಲಿ, ಎಲ್ಲ ಇದ್ದಾರಾ? ಹೌದಾ? ಒಂದಷ್ಟು ಜನ ಗಿಫ್ಟ್ ಕೊಡೋರು ಹೆಸರು ಹೇಳ್ತೀನಿ, ಅವ್ರದ್ದು ಕರೀರಿ. ಮಿಸ್ ಮಾಡಬೇಡಿ ಆಯಿತಾ? ಗಿಫ್ಟ್ ಮಿಸ್ ಆಗಿಬಿಡುತ್ತಲ್ಲ ಗೈಸ್. ಇಲ್ಲ 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 ಗೈಸ್, ನಾನು ನೇವರ್ನ ಬಿಟ್ಟು ನಮ್ಮ ಮನೆಗೆ ಹೋಗೋಣ ಅಂತ ಬುಕ್ ಮಾಡೋಕೆ ಹೋಗ್ತೀನಿ. ಕ್ಯಾಬ್ ಎಷ್ಟಿದೆ, ಆಟೋ ಎಷ್ಟಿದೆ ನೋಡಿ. ಆದರೂ ನನಗೆ ಆಟೋಲಿ ಹೋಗೋದೇ ಇಷ್ಟ ಗೈಸ್. ಐ ಫೈಂಡ್ ಇಟ್ ವೆರಿ ನೈಸ್. ನಿಮಗೂ ಆಟೋ ಇಷ್ಟ ಅಲ್ಲ? ನಮ್ಮಿಬ್ಬರಿಗೂ ಆಟೋ ಇಷ್ಟ. ಬನ್ನಿ, ಆಟೋ ಬರುತ್ತೆ. ಈಗ ಮನೆಗೆ ಹೊರಡೋದು. ಪ್ಲ್ಯಾನ್ ಏನೋ ಇತ್ತು, ಏನೋ ಆಯಿತು. ಗಿಫ್ಟ್ ತೊಗೋಬೇಕಿತ್ತು, ಗಿಫ್ಟ್ ತೊಗೊಳಕ್ಕಾಗಿಲ್ಲ. ಬಟ್ ಮಜಾ ಮಾಡಿದ್ದೀವಿ ಇವತ್ತು ಅಲ್ಲ? ತುಂಬ ಜನ ಮಜಾ ಮಾಡಿದ್ದೀವಿ. ನಾಳೆ ಆದರೂ ಗಿಫ್ಟ್ ತೊಗೋಬೇಕು. ಎಲ್ಲರೂ ಫಿಗರ್ ಔಟ್ ಮಾಡಿ. ಏನು ತೊಗೊಳೋದಂದರೆ ಟೆನ್ಷನ್ ಗೈಸ್. ಬಾಯ್ ಬಾಯ್, ಗುಡ್ ನೈಟ್. ನಾಳೆ ಗಿಫ್ಟಿಂಗ್ ಶಾಪಿಂಗ್ ಹೋಗೋಣ. ಬಾಯ್ ಗೈಸ್. ಆಟೋ ಬಂತು, ಹೊಡೋಣ. ನಾನು ಊಟನ ತುಂಬ ಜಾಸ್ತಿ ಆರ್ಡ್ರ್ ಮಾಡಿಬಿಟ್ಟಿದ್ದೆ. ಸ್ವಲ್ಪ ರೈಸ್ ತಿಂದ್ಬಿಟ್ಟು ರಾಣಿಗೆ ಅಂತ ತಂದ್ವಿ. ಆದರೆ ಈ ರಾಣಿ ರಾಜ ತಿಂತಾ ಇದೆ. ನಮ್ಮ ಮನೆ ರಾಜ, ನಮ್ಮ ಮನೆ ರಾಜ ಅಂತ ಹೇಳ್ತಾ ಇದ್ದೀನಿ. ಹೆಮ್ಮೆ ಪಡೋ ನೋಡಿ. ನಿನಗೆ ಅದು ತಂದಿದ್ದು, ಅಲ್ಲಿ ಬಿಡ್ಬೋದಿತ್ತು, ಅಲ್ಲೇ ವೇಸ್ಟ್ ಮಾಡ್ಬೋದಿತ್ತು. ಬಟ್ ಅದನ್ನು ತಿಂದಿಲ್ಲ ನಾನು, ಅದನ್ನು ಮುಟ್ಟೆ ಇಲ್ಲ. ಅದಕ್ಕೆ ನಾನು ನಿನ್ನ ಜ್ಞಾಪಿಸ್ಕೊಂಡು ತಂದೆ. ಹೇಳಿಲ್ಲ ಅಂದ್ರೆ ಹೆಂಗೆ ಗೊತ್ತಾಗುತ್ತೆ ನಿನಗೆ? ಪಾಪ ರಾಣಿಗೆ ತಂದಿದ್ದು, ಪಾಪ ರಾಜ ತಿಂತವನೇ. ಗೈಸ್ ಮನೆಗೆ ಬರೋಷ್ಟೊತ್ತು ಸಾಕಾಯಿತು. ನಾನು ಈ ಐಫೋನ್ಗಳಿದೆ ಅದು ಈಗಲೇ ಅನ್ಬಾಕ್ಸ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಒಂದಷ್ಟು ಐಟಮ್ಸ್ ಎಲ್ಲ ಬರೋದಿದೆಯಲ್ಲ, ಅದೆಲ್ಲ ಬಂದು ಒಂದೇ ಸರಿ ಇಟ್ಟು ಅನ್ಬಾಕ್ಸ್ ಮಾಡೋಣ, ಮಜಾ ಇರುತ್ತೆ ಅಂತೇಳಿ ವೇಟಿಂಗ್ ಫಾರ್ ದಟ್ ಡೇ. ಅಲ್ಲಿವರೆಗೂ 2 ಐಫೋನು ಹಿಂಗೆ ಬ್ಯಾಗಲ್ಲಿರುತ್ತೆ. ಬಟ್ ಗೈಸ್, ನಾವು ಫಸ್ಟ್ ಐಫೋನ್ ತೊಗೊಂಡಾಗ ಆಗಿದ್ದು ಖುಷಿ ಈ ಐಫೋನ್ ತೊಗೊಂಡ್ರೆ ಆಗಿಲ್ಲ ಅಲ್ಲ ಸಾಯಿಲ್? ನೀನು ಎಷ್ಟು ಐಫೋನ್ ಚೇಂಜ್ ಮಾಡಿದ್ಯಾ? ಫಸ್ಟ್ ಅದೇ ಫಸ್ಟ್ ತೊಗೊಂಡಿಗೆ ಆಗಿದ್ದು ಖುಷಿ, ಸೆಕೆಂಡಿಗೆ ಆಯ್ತಾ? ಹಂಗೆ ಎಲ್ಲ ಫಸ್ಟು. ಆಮೇಲೆ ಈ ಐಟಮ್ಗಳು ನೋಡಿ, ಈ PS5 ನೇಹವ್ರು ಕೊಟ್ಟಿದ್ದು. ಬಟ್ ಅವಾಗ ತುಂಬ ಕ್ರೇಜ್. ಹೆಂಗೆ ಅಂದರೆ ಅಯ್ಯೋ ತೊಗೋಬೇಕು ಅಂತ ತೊಗೊಂಬಂದೆ. 1 ವಾರ ಆಡಿದೆ, 2 ವಾರ ಆಡಿದೆ, ಮುಗೀತು. ಅದು ತೋರಿಸ್ದೆ ಗೈಸ್. ಇದೆಲ್ಲ ಇನ್ನೂ ಒಂದ್ಸರಿ ಎಲ್ಲ ಜೋಡಿಸ್ಬಿಟ್ಟು ತೋರಿಸ್ತೀನಿ. ಇನ್ನೂ ಕ್ರೇಜ್ ಇರುತ್ತೆ ಎಲ್ಲ. ನಮ್ಮದು ಐಫೋನ್, ಇನ್ನು ಆ್ಯಪಲ್ದು ಏನೇನು ಐಟಮ್ಸ್ ಇದೆ ಎಲ್ಲ ಜೋಡಿಸ್ಬಿಟ್ಟು ತೋರಿಸ್ತೀನಿ. ನಾಳೆ ನಾಡಿದ್ದು ಹೆಂಗೆ ಬ್ಲಾಗ್ ಮಾಡೋಣ ಅದನ್ನು. ಓಕೆ. ಈಗ ಸ್ವಲ್ಪ ಐಸ್ ಕ್ಯೂಬ್ ಆರ್ಡ್ರ್ ಮಾಡಿದ್ದೀನಿ ನಮ್ಮ ಕೂಲರ್ಗೆ. ಸೊ AC ಇದು ಏನು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಎಲ್ಲ ಏನು ಹೇಳ್ತಿದ್ದಾರೆ, AC ಹಾಕ್ಬಿಟ್ಟು 1 ಅವರ್ ಆನ್ ಮಾಡಿ ಇಟ್ಬಿಟ್ಟು ಮಲ್ಕೊಂಬಿಟ್ರೆ ಕೂಲ್ ಇರುತ್ತೆ ರೂಮು ಅಂತ ಹೇಳ್ತಿದ್ದಾರೆ. ನೋಡೋಣ, ಅದನ್ನು ಆಮೇಲೆ ಮುಂದೆ ಹೋಗೋದು ಯೋಚನೆ ಮಾಡೋಣ. ಈಗ ತುಂಬ ಖರ್ಚಿದೆ.
ಜಾಸ್ತಿ ಖರ್ಚು ಮಾಡೋದು ಬೇಡ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ